ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ಎಲ್ಲಿಗೆ ಹೋಗಬೇಕು ಅನ್ನೋ ಡೈರೆಕ್ಷನ್ ಫಸ್ಟ್ ಕ್ಲಾರಿಟಿ ಡೈರೆಕ್ಟ್ರಿಗೆ ಇರಬೇಕು. ಅದು ಆಫ್ರಿಕಾ ಖಂಡದ ಸೊಮಾಲಿಯಾನೋ ಉಗಾಂಡಾನೋ ಆದರೆ ಪೈರಟ್ಸ್ ಬಂದು ಹತ್ಕೊಂಡ್ಬಿಡ್ತಾರೆ. ಇನ್ನೊಂದು ಏನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಏನು? ಆ ಫ್ಯೂಯಲ್ ಖಾಲಿ ಆಗೋದಾಗ ವಾಪಸ್ ಡೆಸ್ಟಿನೇಷನ್ಗೂ ಬರೋಕ್ಕಾಗಲ್ಲ, ವಾಪಸ್ ಎಲ್ಲಿಂದ ಶುರು ಮಾಡಿದ್ರಲ್ಲ ಡಿಪಾರ್ಟ್ ಆಗಿದ್ರಲ್ಲ ಆ ಡಿಪಾರ್ಚರ್ ಎಲ್ಲಾಗಿದ್ರೂ ಅಲ್ಲಿಗೂ ವಾಪಸ್ ಬರೋಕ್ಕಾಗಲ್ಲ. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀ ಭವ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ಇನ್ನೊಂದು ಕ್ರಾಫ್ಟು. ಯಾವುದು? ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಏನಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಂದರೆ, ನಾವು ನಿರ್ಮಾಪಕರನ್ನ ಅಂದರೆ ಅನ್ನದಾತರನ್ನ ಹಡಗಿಗೆ ಹೋಲಿಸಿದ್ವಿ, ನಿರ್ದೇಶಕರನ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ವಿ. ಏನದರ ಅರ್ಥ? ಹಡಗು ಸುಮಾರು ಜನನ ಹೊತ್ಕೊಂಡು ಸಮುದ್ರದಲ್ಲಿ ಇದೆ. ಆ ಸಮುದ್ರದಲ್ಲಿ ತೀರದಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ 360 ಡಿಗ್ರಿ ತಿರುಗಿ ನೋಡಿದ್ರು ಬರೀ ನೀರೇ, ಅಲೆಗಳು ಬಿಟ್ಟರೆ ಬೇರೆ ಏನೂ ಕಾಣಿಸಲ್ಲ. ಆ ಏನು ಕಾಣಿಸ್ದೇ ಇದ್ದಾಗ ಆ ಹಡಗು ಯಾವ ಡೆಸ್ಟಿನೇಷನ್ಗೆ ಹೋಗಬೇಕೋ ಆ ತೀರಕ್ಕೆ ಹೋಗಿ ತಲುಪಕ್ಕೆ ಯಾರು ತೋರಿಸ್ತಾರೆ ದಿಕ್ಕನ್ನು ಅಂದರೆ ಒಬ್ಬ ನಿರ್ದೇಶಕ ತೋರಿಸ್ಬೇಕು. ಯಾಕೆಂದರೆ ನಿರ್ದೇಶಕನಿಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿರೋದು ಏನಕ್ಕೆ ಅಂದರೆ, ಆ ಕಾಂಪಸ್ನ ಹಿಡ್ಕೊಂಡು ಯಾವ ಡೈರೆಕ್ಷನ್ನಲ್ಲಿ ಹೋದರೆ ನಮ್ಮ ಡೆಸ್ಟಿನೇಷನ್ ಸಿಗುತ್ತೆ ಅಂದರೆ, ನಾರ್ತ್ಗೆ ಹೋಗಬೇಕು, ಸೌತ್ಗೆ ಹೋಗಬೇಕು, ಈಸ್ಟ್ಗೆ ಹೋಗಬೇಕು, ವೆಸ್ಟ್ಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋ ಡೈರೆಕ್ಷನ್ ಫಸ್ಟ್ ಕ್ಲಾರಿಟಿ ಡೈರೆಕ್ಟ್ರಿಗೆ ಇರಬೇಕು. ಅವನು ಈ ಹಡಗನ್ನು ಜೊತೆಯಲ್ಲಿ ಎಷ್ಟೋ ಜನ ಕೂತಿರೋರನ್ನ ಆ ದಡಕ್ಕೆ ಸೇರಿಸ್ಬೇಕು. ಒಂದು ಎಕ್ಸಾಂಪಲ್ ಕೊಡೋಣ. ಏನು ಅಂದರೆ, ಇವಾಗ ಹಡಗು ಶ್ರೀಲಂಕಾಗೆ ಹೋಗ್ಬೇಕು ಭಾರತದಿಂದ ಅಂತ ಇಟ್ಕೊಳ್ಳೋಣ. ತಮಿಳ್ನಾಡಲ್ಲೆಲ್ಲೋ ಒಂದು ಕಡೆಯಿಂದ ಹಡಗು ಪ್ರಯಾಣ ಶುರು ಮಾಡುತ್ತೆ. ಡೈರೆಕ್ಟ್ರಿಗೆ ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗ್ದಲೆ ಸುಮ್ಮನೆ ಇದ್ದುಬಿಟ್ರೆ ಎಷ್ಟೋ ದಿನ ಆದಮೇಲೆ ನೀರಲ್ಲೇ ಇರ್ತೀವಿ. ಎಲ್ಲೋ ಒಂದು ಲ್ಯಾಂಡ್ ಕಾಣುತ್ತೆ, ಆ ಲ್ಯಾಂಡ್ ಕಾಣಿಸ್ತಲ್ಲಪ್ಪ ಅದೇ ಶ್ರೀಲಂಕಾ ಇರಬೇಕು ಅಂತ ಹೋಗಿ ಲ್ಯಾಂಡ್ ಮಾಡೋಕ್ಕಿಂತ ಮುಂಚೆ ಅದು ಆಫ್ರಿಕಾ ಖಂಡದ ಸೊಮಾಲಿಯಾನೋ ಉಗಾಂಡಾನೋ ಆದರೆ ಪೈರಟ್ಸ್ ಬಂದು ಹತ್ಕೊಂಡ್ಬಿಟ್ರೆ ಏನಾಯಿತು? ಆ ಶಿಪ್ಪಲ್ಲಿರೋ ಜನ ಎಲ್ಲ ದಿಕ್ಕಾಪಾಲಾಗ್ಬಿಡ್ಬೇಕು, ದಿಕ್ಕಿಲ್ದಂಗೆ ಓಡೋಗ್ಬೇಕು. ಈ ಥರ ಆಗುತ್ತೆ. ಆದ್ದರಿಂದ ಡೈರೆಕ್ಟ್ರಿಗೆ ಫಸ್ಟು ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋ ಒಂದು ಜ್ಞಾನ ಇರಬೇಕು. ಅದನ್ನು ಇಟ್ಕೊಂಡು ಆ ಹಡಗನ್ನು ನಡೆಸ್ಕೊಂಡು ಹೋಗಬೇಕು. ಆಗ ಹಡಗು ಸೇಫು, ಹಡಗಲ್ಲಿರೋವಂಥ ಅಷ್ಟೂ ಜನ ಸೇಫು. ಇನ್ನೊಂದು ಏನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಏನು? ನಾವು ಫಸ್ಟ್ ಏನು ಹೇಳಿದ್ವಿ ಮುಂಚೆ? ಸ್ಕ್ರೀನ್ ರೈಟಿಂಗ್ ಹೇಳಿದ್ವಿ. ಸ್ಕ್ರೀನ್ ರೈಟಿಂಗ್ ಆಗಿ ಅದು ಒಂದು ಬೌಂಡ್ ಸ್ಕ್ರಿಪ್ಟ್ ಇದೆ ಅಲ್ವಾ, ಆ ಸ್ಕ್ರಿಪ್ಟನ್ನ ಇಮ್ಯಾಜಿನೇಷನ್ ಮಾಡಿದ್ರಲ್ವ, ಆನ್ ಸ್ಕ್ರೀನ್ ಅದನ್ನು ಕಂಪ್ಲೀಟಾಗಿ ತೆಗೆದುಕೊಟ್ಟು ಫಸ್ಟ್ ಕಾಪಿ ನಮ್ಮ ನಿರ್ಮಾಪಕರಿಗೆ, ಅನ್ನದಾತರಿಗೆ ಕೊಡೋ ಅಂಥ ಜವಾಬ್ದಾರಿ ಡೈರೆಕ್ಟ್ರದು. ಏನೆಲ್ಲ ಇರುತ್ತೆ ಈ ಡೈರೆಕ್ಷನ್ ಟೀಮಲ್ಲಿ ಅಂತಂದರೆ, ಡೈರೆಕ್ಟ್ರ್ ಜೊತೆ ಮೋಸ್ಟ್ ಪ್ರಾಬಬ್ಲಿ ಇಬ್ಬರೇನಾದರೂ ಡೈರೆಕ್ಟ್ ಮಾಡ್ತಾಯಿದ್ರೆ ಅವ್ರನ್ನ ಕೋ ಡೈರೆಕ್ಟರ್ ಅಂತ ಹೇಳ್ತಾರೆ. ಅವರೇ ಕತೆ ಬರೆದು, ಅವರೇ ಸ್ಕ್ರೀನ್ ಪ್ಲೇ ಬರೆದು, ಅವರೇ ಡೈರೆಕ್ಷನ್ ಮಾಡ್ತಾಯಿದ್ರೆ ಪರವಾಗಿಲ್ಲ. ಇಲ್ಲ ಇವ್ರು ಯಾರೋ ಬೇರೆ ಡೈರೆಕ್ಟ್ರು, ಕತೆ ಸ್ಕ್ರೀನ್ ಪ್ಲೇ ಬೇರೆಯವ್ರು ಬರೆದಿದ್ದಾರೆ, ಡೈಲಾಗ್ ಬೇರೆಯವ್ರು ಬರೆದಿದ್ದಾರೆ ಅಂದರೆ ಫಸ್ಟು ಆ ಸ್ಕ್ರೀನ್ ಪ್ಲೇ ಏನಿದೆ, ಆ ಸ್ಕ್ರೀನ್ ರೈಟಿಂಗ್ ಏನಿದೆ ಅದನ್ನು ಅಧ್ಯಯನ ಮಾಡಿ ಓದ್ಕೋಬೇಕಾಗ್ತದೆ, ಇಮ್ಯಾಜಿನ್ ಮಾಡಬೇಕಾಗ್ತದೆ, ಡಿಸ್ಕಷನ್ಗಳು ಮಾಡಬೇಕಾಗ್ತದೆ, ಮಾಡಿ ಆಮೇಲೆ ಸೆಟ್ ಏರಬೇಕಾಗ್ತದೆ. ಅದರಲ್ಲಿ ಯಾರು? ಒಬ್ಬರು ಡೈರೆಕ್ಟ್ರ್ ಇದ್ದರೆ ಡೈರೆಕ್ಟ್ರು, ಇಲ್ಲಾಂದರೆ ಅವ್ರ ಜೊತೆಗೆ ಇನ್ನೊಬ್ರು ಇದ್ದರೆ ಕೋ ಡೈರೆಕ್ಟ್ರು, ಇಲ್ಲಾಂದರೆ ತುಂಬ ಕ್ಲೋಸ್ಲಿ ಏಡೆಡ್ ಎಲ್ಲ ಗೊತ್ತು ಅದರಲ್ಲಿ, ಮತ್ತು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅವ್ರಿಗೆ ಡೈರೆಕ್ಟ್ರಿಗೆ ಅಂದರೆ ಅಸೋಸಿಯೇಟ್ ಡೈರೆಕ್ಟ್ರ್ ಅಂತಾರೆ. ಅದು ಬಿಟ್ಟು ಅಷ್ಟೇ ಜನ ಇರ್ತಾರಾ? ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಇರ್ತಾರೆ. ಯಾವುದಕ್ಕೆಲ್ಲ ಇರ್ತಾರೆ? ಒಬ್ಬರು ಲೊಕೇಶನ್ನ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳೋಕೆ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರ್ ಇರ್ತಾರೆ. ಸೆಟ್ ಪ್ರಾಪರ್ಟಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳೋಕೆ ಒಬ್ಬರು ಇರ್ತಾರೆ. ಆರ್ಟಿಸ್ಟ್ಗಳಿಗೆ ಡೈಲಾಗ್ ಟು ಡೈಲಾಗ್ ನೋಡ್ಕೊಳ್ಳೋಕೆ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟ್ರ್ ಇರ್ತಾರೆ. ಸೀನ್ ಎಕ್ಸ್ಪ್ಲೇನ್ ಮಾಡೋಕೆ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರ್ ಇರ್ತಾರೆ. ಅದಾದಮೇಲೆ ಕಂಟಿನ್ಯೂಟಿ ಚೆಕ್ ಮಾಡೋಕ್ಕೆ
ಇಂತಿಂಥ ಆರ್ಟಿಸ್ಟು ನೆಕ್ಸ್ಟ್ ಡೇ ಅವ್ರದ್ದು ಕ್ಯಾರಿ ಓವರ್ ಆಗ್ತಾ ಇದೆ ಶೂಟಿಂಗಲ್ಲಿ ಅಂತಂದರೆ ಅವರು ಏನೇನು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ರು, ಏನೇನು ಆರ್ನಮೆಂಟ್ಸ್ ಹಾಕ್ಕೊಂಡಿದ್ರು, ಯಾವ ಥರ ಹೇರ್ ಸ್ಟೈಲಿಂಗ್ ಇತ್ತು, ಯಾವ ಥರ ಮೇಕಪ್ ಇತ್ತು. ಸೊ ಅವ್ರದ್ದು ಫೋಟೋಗ್ರಾಫ್ಸ್ ಎಲ್ಲ ಹೊಡೆದು ಇಟ್ಕೊಂಡು ಮಾರನೇ ದಿನ ಅವ್ರು ಬಂದಾಗ ಅದೇ ಥರ ರೆಡಿ ಮಾಡೋಕ್ಕೆ ಅಂತ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ. ಸೊ ಅಸಿಸ್ಟೆಂಟ್ ಡೈರೆಕ್ಟ್ರು ಇಟ್ ಡಿಪೆಂಡ್ಸ್ ಅಪಾನ್ ಹೌ ಬಿಗ್ ಇಸ್ ದ ಸ್ಕೇಲ್, ಹೌ ಬಿಗ್ ಇಸ್ ದ ಮೂವಿ ಆ್ಯಂಡ್ ಹೌ ಬಿಗ್ ಇಸ್ ದ ಸೀಲ್, ಅದ್ರ ಮೇಲೆ ಡಿಪೆಂಡ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರೆ. ಆಯಿತಾ? ಅದಾದಮೇಲೆ ಇಷ್ಟೇ ಜನನ ಅಂತಂದರೆ ಇಲ್ಲ, ಇದಕ್ಕೆ ಸಪೋರ್ಟ್ ಕ್ರೂ ಬೇರೆ ಇರ್ತಾರೆ, ಅವರೆಲ್ಲ ಇನ್ನೊಂದು ಕಲೆಗಳಲ್ಲಿ ಆ್ಯಡ್ ಆಗ್ತಾರೆ. ಆದ್ದರಿಂದ ಅವ್ರನ್ನ ನಾನಿಲ್ಲಿ ಇನ್ನೂ ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಇಷ್ಟಾದಮೇಲೆ ಏನು, ಇದನ್ನೆಲ್ಲ ಸಮಾಗಮನ ತಗೊಂಡು ಇಷ್ಟೂ ಜನದ ಸಹಕಾರ ತಗೊಂಡು ಆ ಹಡಗನ್ನ ಕರೆಕ್ಟ್ ರೀತಿಯಲ್ಲಿ, ಕರೆಕ್ಟ್ ಡೈರೆಕ್ಷನಲ್ಲಿ, ಕರೆಕ್ಟ್ ಡೆಸ್ಟಿನೇಷನ್ಗೆ ಕರೆಕ್ಟ್ ಡೇಸ್, ನಂಬರ್ ಆಫ್ ಡೇಸ್ ಅಂದರೆ ನೀವು 30 ದಿನದಲ್ಲಿ ತೆಗಿತಾ ಇದ್ದೀರೋ, 60 ದಿನದಲ್ಲಿ ತೆಗಿತಾ ಇದ್ದೀರೋ, 90 ದಿನದಲ್ಲಿ ತೆಗಿತಾ ಇದ್ದೀರೋ, ಅದು ಫಸ್ಟೇ ಹೇಳಿರ್ತೀರಲ್ಲ, ಅಷ್ಟೇ ದಿನದಲ್ಲಿ ಅಷ್ಟೇ ಟೈಮಲ್ಲಿ ಆ ಡೆಸ್ಟಿನೇಷನ್ಗೆ ರೀಚ್ ಮಾಡಿಸಿದ್ರೆ ಪ್ರೊಡ್ಯೂಸರ್ ಫಸ್ಟ್ ಹಂತದಲ್ಲೇ ಸೇಫ್ ಆಗ್ತಾನೆ. ಪ್ರೊಡ್ಯೂಸರ್ ಫಸ್ಟ್ ಹಂತದಲ್ಲೇ ಸೇಫ್ ಆಗೋದು ಇಲ್ಲೇ. ಎಲ್ಲಿ? ನೀವು ಅಂದ್ಕೊಂಡಿರೋ ಅಷ್ಟು ದಿನಗಳಲ್ಲಿ 1-2 ದಿನ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ವರ್ಷಾನುಗಟ್ಲೆ ಎಳ್ದಾಡ್ಬಿಟ್ರೆ ಪ್ರೊಡ್ಯೂಸರ್ ಎಲ್ಲಿ ಹೋಗ್ಬೇಕು? ಆ ಶಿಪ್ಪಿಗೂ ಒಂದು ಫ್ಯೂಯಲ್ ಅಂತ ಇರ್ತದಲ್ವ, ಫ್ಯೂಯಲ್ ಎಷ್ಟು ದಿನ ಅಂತ ಬರುತ್ತೆ. ನೀವು ಡೀಪ್ ಸಮುದ್ರದಲ್ಲಿ ಹೋಗ್ತಾ ಇದ್ದೀರಾ ಒಂದು ಫೈನ್ ಡೇ ಗೊತ್ತಾಗುತ್ತೆ ಆ ಫ್ಯೂಯಲೇ ಖಾಲಿ ಆಗೋಗ್ಬಿಟ್ಟಿದೆ ಅಂತ. ಆ ಫ್ಯೂಯಲ್ ಖಾಲಿ ಆಗೋದಾಗ ವಾಪಸ್ ಡೆಸ್ಟಿನೇಷನ್ಗೂ ಬರೋಕ್ಕಾಗಲ್ಲ, ವಾಪಸ್ ಎಲ್ಲಿಂದ ಶುರು ಮಾಡಿದ್ರಲ್ಲ, ಡಿಪಾರ್ಟ್ ಆಗಿದ್ರಲ್ಲ, ಆ ಡಿಪಾರ್ಚರ್ ಎಲ್ಲಾಗಿದ್ರೂ ಅಲ್ಲಿಗೂ ವಾಪಸ್ ಬರೋಕ್ಕಾಗಲ್ಲ. ಅದರಿಂದ ಹೇಳ್ತಾ ಇರೋದು, ಡೈರೆಕ್ಟ್ರಿಗೆ ಒಂದು ವಿಷನ್ ಇರಬೇಕು, ಕ್ಲಾರಿಟಿ ಇರಬೇಕು. ಎಷ್ಟು ದಿನದಲ್ಲಿ ಇದನ್ನು, ಆ ಪುಸ್ತಕದಲ್ಲಿರೋ ಕಥೆನ ಆನ್ ಸ್ಕ್ರೀನ್ಗೆ ಕನ್ವರ್ಟ್ ಮಾಡಿಕೊಡ್ತೀನಿ ಅನ್ನೋ ಕ್ಲಾರಿಟಿ ಇರಬೇಕು. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಮಾತಾಡಿದ್ದೀನಿ, ಏನೆಲ್ಲ ಬರುತ್ತೆ ಅಂತ ಮಾತಾಡಿದ್ದೀನಿ, ಉದಾಹರಣೆಗಳು ಕೊಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಒಂದು ಸ್ಮಾಲ್ ನನ್ನ ಕಡೆಯಿಂದ ಸಿಂಪಲ್ಲಾಗಿ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಯಾವುದು, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಒಬ್ಬರು ಪ್ರೊಡ್ಯೂಸರ್ ಬರ್ತಾರೆ, ವಾಟ್ ಈಸ್ ದಟ್ ಪ್ರೊಡಕ್ಷನ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದು ನೆಕ್ಸ್ಟ್ ಕ್ರಾಫ್ಟು. ಅಲ್ಲಿ ತನಕ ಕುತೂಹಲದಿಂದ ಕಾಯ್ತಾ ಇರಿ.